ಕ್ಲಾಸನ್ ಹೈಂದ್ರಿಕ್ ಕ್ಲಾಸನ್ ಪ್ರಸ್ತುತ ವಿಶ್ವ ಕ್ರಿಕೆಟ್ನ ಅತ್ಯಂತ ಅಪಾಯಕಾರಿ ಸ್ಪಿನ್ ಹಂತಕ, ಸ್ಪಿನ್ ಕ್ರಷರ್. ದಕ್ಷಿಣ ಆಫ್ರಿಕಾದ ಈ ವಿಕೆಟ್ ಕೀಪರ್ ಬ್ಯಾಟರ್ ಮೈದಾನಕ್ಕಿಳಿದರೆ ಸ್ಪಿನ್ನರ್ಗಳು ಬಾಲ್ ಹಾಕಲು ನಡುಗುತ್ತಾರೆ. ಹೆನ್ರಿಚ್ ಕ್ಲಾಸನ್ ಸ್ಪಿನ್ನರ್ಗಳ ಪಾಲಿನ ಸ್ವಪ್ನ. ಒಂದು ತಡವಾಗಿ ಅರಳಿದ ಪ್ರತಿಭೆ. ನಿಲೆ ಲೂಮರ್. ಜನನ ಜುಲೈ 1991 ಪ್ರಿಟೋರಿಯಾದಲ್ಲಿ. ಕ್ಲಾಸನ್ ಅವರಿಗೆ ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಅವಕಾಶ ಸಿಕ್ಕಿದ್ದು ಸ್ವಲ್ಪ ತಡವಾಗಿ 2018ರಲ್ಲಿ. ವಿಂಟನ್ ಡಿ ಕಾಕ್ ಗಾಯಗೊಂಡಾಗ ಇವರಿಗೆ ಅವಕಾಶ ಸಿಕ್ಕಿತು. ಆರಂಭದಲ್ಲಿ ಇವರು ಒಬ್ಬ ಸಾಧಾರಣ ಆಟಗಾರ ಎಂದು ಎಲ್ಲರೂ ಭಾವಿಸಿದ್ದರು. ಆದರೆ ಇವರ ಅಸಲಿ ರೂಪ ಹೊರಬಂದಿದ್ದೇ 2023ರಿಂದ 24ರ ಅವಧಿಯಲ್ಲಿ. 2. ಸ್ಪಿನ್ನರ್ಗಳ ಮೃತ್ಯು. ದ ಸ್ಪಿನ್ ಡಿಸ್ಟ್ರಾಯರ್. ಸಾಮಾನ್ಯವಾಗಿ ವಿದೇಶಿ ಆಟಗಾರರು ಸ್ಪಿನ್ ಆಡಲು ಕಷ್ಟಪಡುತ್ತಾರೆ. ಆದರೆ ಕ್ಲಾಸನ್ ಉಲ್ಟಾ. ಇವರು ಸ್ಪಿನ್ ಬೌಲಿಂಗ್ ಅನ್ನು ಫಾಸ್ಟ್ ಬೌಲಿಂಗ್ಗಿಂತಲೂ ಭೀಕರವಾಗಿ ಚಚ್ಚುತ್ತಾರೆ. ಚಹಾಲ್, ರಶೀದ್ ಖಾನ್ ಅವರಂತಹ ದಿಗ್ಗಜ ಸ್ಪಿನ್ನರ್ಗಳ ಓವರ್ನಲ್ಲಿ ಸತತ ಸಿಕ್ಸರ್ ಬಾರಿಸುವುದು ಇವರಿಗೆ ನೀರು ಕುಡಿದಷ್ಟೇ ಸುಲಭ. ಇವರ ಬ್ಯಾಟ್ ಸ್ಪೀಡ್ ಮತ್ತು ಪವರ್ ಜಗತ್ತನ್ನೇ ಬೆರಗಾಗಿಸಿದೆ. 3. ಐಪಿಎಲ್ ಮತ್ತು ಸನ್ರೈಸರ್ಸ್ ಹೈದರಾಬಾದ್ ಎಸ್ಆರ್ಎಚ್ ಹೀರೋ. 2023 ಮತ್ತು 2024ರ ಐಪಿಎಲ್ನಲ್ಲಿ ಕ್ಲಾಸನ್ ಮಾಡಿದ ಅಬ್ಬರ ಅಷ್ಟಿಷ್ಟಲ್ಲ. ಎಸ್ಆರ್ಎಚ್ ಆಧಾರಸ್ತಂಭ. ಸನ್ರೈಸರ್ಸ್ ಹೈದರಾಬಾದ್ ತಂಡದ ಪರವಾಗಿ ಇವರು ಆಡಿದ ಪ್ರತಿಯೊಂದು ಇನ್ನಿಂಗ್ಸ್ ಕೂಡ ಸ್ಫೋಟಕವಾಗಿತ್ತು. 2024ರಲ್ಲಿ ತಂಡ ಫೈನಲ್ ತಲುಪುವಲ್ಲಿ ಇವರ ಕೊಡುಗೆ ದೊಡ್ಡದು. ಅದಕ್ಕಾಗಿಯೇ ಇವರನ್ನು 23 ಕೋಟಿ ರೂಪಾಯಿನಂತಹ ಭಾರಿ ಮೊತ್ತಕ್ಕೆ ತಂಡವು ಉಳಿಸಿಕೊಂಡಿದೆ. ರಿಟೇನ್ಡ್. 4. ಶತಕಗಳ ಸುರಿಮಳೆ. ಮ್ಯಾಸಿವ್ ಹಂಡ್ರೆಡ್ಸ್. ವಿಶ್ವಕಪ್ ಮತ್ತು ಐಪಿಎಲ್ ಎರಡರಲ್ಲೂ ಕ್ಲಾಸನ್ ಶತಕ ಬಾರಿಸಿ ಅಬ್ಬರಿಸಿದ್ದಾರೆ. ಇತ್ತೀಚೆಗೆ ಇವರು ಬಾರಿಸುವ ಸಿಕ್ಸರ್ಗಳು ಸ್ಟೇಡಿಯಂನ ಮೇಲ್ಛಾವಣಿ ರೂಫ್ ದಾಟುತ್ತಿವೆ. ಇವರನ್ನು ಪ್ರಸ್ತುತ ಟಿ20 ಕ್ರಿಕೆಟ್ನ ನಂಬರ್ 1 ಬ್ಯಾಟರ್ ಎಂದು ವಿಮರ್ಶಕರು ಕರೆಯುತ್ತಿದ್ದಾರೆ. 5. ಪ್ರಸ್ತುತ ಸ್ಥಿತಿ. 2026 ಅಪ್ಡೇಟ್. 2026ರ ಐಪಿಎಲ್ನಲ್ಲಿ ಕೂಡ ಕ್ಲಾಸನ್ ಹೈದರಾಬಾದ್ ತಂಡದ ಪರವಾಗಿ ರನ್ ಮಳೆ ಸುರಿಸುತ್ತಿದ್ದಾರೆ. ಇವರ ಫಿಟ್ನೆಸ್ ಮತ್ತು ಕನ್ಸಿಸ್ಟೆನ್ಸಿ ನೋಡಿ ಇಡೀ ವಿಶ್ವವೇ ಬೆರಗಾಗಿದೆ. ಆಸಕ್ತಿದಾಯಕ ಮತ್ತು ಅಚ್ಚರಿ ಮೂಡಿಸುವ ವಿಷಯಗಳು ಇಲ್ಲಿವೆ. 1. ಸ್ಪಿನ್ ಕ್ರಷರ್ ಆಗಿದ್ದು ಹೇಗೆ? ದ ಟೆಕ್ನಿಕ್. ದಕ್ಷಿಣ ಆಫ್ರಿಕಾದ ಆಟಗಾರರು ಸಾಮಾನ್ಯವಾಗಿ ಸ್ಪಿನ್ ಆಡಲು ಪರದಾಡುತ್ತಾರೆ. ಆದರೆ ಕ್ಲಾಸನ್ ಅವರ ಬ್ಯಾಟಿಂಗ್ ಶೈಲಿಯೇ ಬೇರೆ. ಅವರು ಚೆಂಡನ್ನು ಅದರ ಲೆಂತ್ ಆಧಾರದ ಮೇಲೆ ಗುರುತಿಸುವುದರಲ್ಲಿ ನಿಸ್ಸೀಮರು. ಮೈದಾನದ ಯಾವುದೇ ದಿಕ್ಕಿಗೂ ಅಂದರೆ 360 ಡಿಗ್ರಿಯಲ್ಲೂ ಸಿಕ್ಸರ್ ಬಾರಿಸುವ ಇವರ ಸಾಮರ್ಥ್ಯಕ್ಕೆ ಬೆದರಿ ಸ್ಪಿನ್ನರ್ಗಳು ಇವರಿಗೆ ಬಾಲ್ ಹಾಕಲು ಹೆದರುತ್ತಾರೆ. 2024ರ ಐಪಿಎಲ್ನಲ್ಲಿ ಇವರು ಬಾರಿಸಿದ ಸಿಕ್ಸರ್ಗಳ ಸರಾಸರಿ ದೂರ 90 ಮೀಟರ್ಗಿಂತಲೂ ಹೆಚ್ಚಿತ್ತು. 23 ಕೋಟಿ ರೂಪಾಯಿ ಬೆಲೆ ಬಾಳುವ ಆಟಗಾರ. ದ ರಿಟೆನ್ಷನ್ ಕಿಂಗ್. 2025ರಿಂದ 26ರ ಐಪಿಎಲ್ ಹರಾಜಿನ ಸಮಯದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ಎಸ್ಆರ್ಎಚ್ ಪರದಾಡುತ್ತಾರೆ. ಆದರೆ ಕ್ಲಾಸನ್ ಅವರ ಬ್ಯಾಟಿಂಗ್ ಶೈಲಿಯೇ ಬೇರೆ. ಅವರು ಚೆಂಡನ್ನು ಅದರ ಲೆಂತ್ ಆಧಾರದ ಮೇಲೆ ಗುರುತಿಸುವುದರಲ್ಲಿ ನಿಸ್ಸೀಮರು. ಮೈದಾನದ ಯಾವುದೇ ದಿಕ್ಕಿಗೂ ಅಂದರೆ 360 ಡಿಗ್ರಿಯಲ್ಲೂ ಸಿಕ್ಸರ್ ಬಾರಿಸುವ ಇವರ ಸಾಮರ್ಥ್ಯಕ್ಕೆ ಬೆದರಿ ಸ್ಪಿನ್ನರ್ಗಳು ಇವರಿಗೆ ಬಾಲ್ ಹಾಕಲು ಹೆದರುತ್ತಾರೆ. 2024ರ ಐಪಿಎಲ್ನಲ್ಲಿ ಇವರು ಬಾರಿಸಿದ ಸಿಕ್ಸರ್ಗಳ ಸರಾಸರಿ ದೂರ 90 ಮೀಟರ್ಗಿಂತಲೂ ಹೆಚ್ಚಿತ್ತು. 23 ಕೋಟಿ ರೂಪಾಯಿ ಬೆಲೆ ಬಾಳುವ ಆಟಗಾರ. ದ ರಿಟೆನ್ಷನ್ ಕಿಂಗ್. 2025ರಿಂದ 26ರ ಐಪಿಎಲ್ ಹರಾಜಿನ ಸಮಯದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ಎಸ್ಆರ್ಎಚ್ ತಂಡವು ಇವರನ್ನು ಇತಿಹಾಸದಲ್ಲೇ ಅತಿ ಹೆಚ್ಚು ಮೊತ್ತಕ್ಕೆ ಅಂದರೆ 23 ಕೋಟಿ ರೂಪಾಯಿ ನೀಡಿ ಉಳಿಸಿಕೊಂಡಿತು. ರಿಟೇನ್. ಪ್ಯಾಟ್ ಕಮಿನ್ಸ್ ಅವರಿಗಿಂತಲೂ ಹೆಚ್ಚಿನ ಮೊತ್ತ ಇವರಿಗೆ ಸಿಕ್ಕಿದ್ದು ಇವರ ಮೇಲಿರುವ ನಂಬಿಕೆಯನ್ನು ತೋರಿಸುತ್ತದೆ. ಹೈದರಾಬಾದ್ ತಂಡದ ಆರೆಂಜ್ ಆರ್ಮಿ ಅಭಿಮಾನಿಗಳಿಗೆ ಕ್ಲಾಸನ್ ಒಬ್ಬ ಅಸಲಿ ರಕ್ಷಣಾ ಕವಚ. 3. ಸತತ ಶತಕಗಳ ಸುನಾಮಿ. ಬ್ಯಾಕ್ ಟು ಬ್ಯಾಕ್ ಹಂಡ್ರೆಡ್ಸ್. ಕ್ಲಾಸನ್ ಕೇವಲ ಐಪಿಎಲ್ ಮಾತ್ರವಲ್ಲ, ಮೇಜರ್ ಲೀಗ್ ಕ್ರಿಕೆಟ್ ಎಂಎಲ್ಸಿ ಮತ್ತು ದಕ್ಷಿಣ ಆಫ್ರಿಕಾದ ಎಸ್ಎ ಲೀಗ್ನಲ್ಲೂ ಶತಕಗಳ ಸುರಿಮಳೆಗೈದಿದ್ದಾರೆ. ಇವರು ಕ್ರೀಸ್ಗೆ ಬಂದರೆ ಪಂದ್ಯದ ಚಿತ್ರಣವೇ ಬದಲಾಗುತ್ತದೆ. 2023ರ ವಿಶ್ವಕಪ್ನಲ್ಲಿ ಇವರು ಇಂಗ್ಲೆಂಡ್ ವಿರುದ್ಧ ಬಾರಿಸಿದ ಶತಕ 109 ರನ್. ಆ ಟೂರ್ನಿಯ ಅತ್ಯುತ್ತಮ ಇನ್ನಿಂಗ್ಸ್ಗಳಲ್ಲಿ ಒಂದೆಂದು ಪರಿಗಣಿಸಲಾಗಿದೆ. 4. ವಿಕೆಟ್ ಕೀಪಿಂಗ್ನಲ್ಲೂ ಚಾಣಕ್ಯ. ದ ಸೇಫ್ ಹ್ಯಾಂಡ್ಸ್. ಬ್ಯಾಟಿಂಗ್ ಮಾತ್ರವಲ್ಲದೆ ವಿಕೆಟ್ ಕೀಪಿಂಗ್ನಲ್ಲೂ ಕ್ಲಾಸನ್ ಅಷ್ಟೇ ಚುರುಕಾಗಿದ್ದಾರೆ. ಇವರು ಸ್ಟಂಪ್ ಹಿಂದೆ ನಿಂತರೆ ಬ್ಯಾಟರ್ಗಳಿಗೆ ಕ್ರೀಸ್ ಬಿಟ್ಟು ಕದಲಲು ಭಯ. ಸ್ಪಿನ್ನರ್ಗಳ ಬೌಲಿಂಗ್ನಲ್ಲಿ ಇವರು ಮಾಡುವ ಸ್ಟಂಪಿಂಗ್ಗಳು ಕ್ಷಣಾರ್ಧದಲ್ಲಿ ಮಿಂಚಿನಂತೆ ಇರುತ್ತವೆ. ಎಂಎಸ್ ಧೋನಿ ಅವರ ನಂತರ ಫಿನಿಶರ್ ಮತ್ತು ವಿಕೆಟ್ ಕೀಪರ್ ಆಗಿ ಇಷ್ಟು ಪ್ರಭಾವ ಬೀರಿದ ಆಟಗಾರ ಅಂದರೆ ಅದು ಕ್ಲಾಸನ್ ಮಾತ್ರ. 5. ಪ್ರಕೃತಿ ಮತ್ತು ಕುಟುಂಬ ಪ್ರೇಮಿ.
ಮೈದಾನದಲ್ಲಿ ಅಗ್ರೆಸಿವ್ ಆಗಿರುವ ಕ್ಲಾಸನ್ ಮೈದಾನದ ಹೊರಗೆ ತುಂಬಾ ಸರಳ ವ್ಯಕ್ತಿ. ಅವರಿಗೆ ಕಾಡು ಮತ್ತು ವನ್ಯಜೀವಿಗಳೆಂದರೆ ತುಂಬಾ ಇಷ್ಟ. ಬಿಡುವಿನ ವೇಳೆಯಲ್ಲಿ ಅವರು ದಕ್ಷಿಣ ಆಫ್ರಿಕಾದ ನ್ಯಾಷನಲ್ ಪಾರ್ಕ್ಗಳಿಗೆ ಹೋಗಿ ಕಾಲ ಕಳೆಯುತ್ತಾರೆ. ಅವರ ಪತ್ನಿ ಕಾರ್ಲಿಯಾ ಮತ್ತು ಮಗಳು ಇವರ ಅತಿದೊಡ್ಡ ಶಕ್ತಿ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನು ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಒಟ್ಟಿಗೆ ವಿಡಿಯೋನ ಶೇರ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವೀಕ್ಷಕರೇ. ಧನ್ಯವಾದಗಳು.